ಪತ್ರಕರ್ತರು ಕೇಳ್ತಾ ಇದ್ದೀನಿ, ಅವರು ಇವತ್ತು ಪಲಾಯನಾಗಿದ್ದಾರೆ. ಅವ್ರು ಹೇಳ್ತಿದ್ರಲ್ಲ 20 ಜನ ಹುಡುಕರು ಅಂತ. ಪತ್ರಕರ್ತರು ಸರಿಯಾಗಿ ಪ್ರಶ್ನೆ ಮಾಡಬೇಕು. ದಯವಿಟ್ಟು ನೀವು ಅವ್ರಿಗೆ ಸರಿಯಾದ ಪ್ರಶ್ನೆಯನ್ನು ಮಾಡಿ, ನೀವು ದಯವಿಟ್ಟು ಮಾಧ್ಯಮದಲ್ಲಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ಕ್ವಶನ್ ಮಾಡಿ. ಇಲ್ಲಿ ಬರಕ್ ಕೇಳಿ, ಅವ್ರಿಗೆ ನಮ್ಗೆ ಹೇಳ್ತಿರಲಿಲ್ಲ, ಗೊತ್ತಾ ಇಲ್ಲ ಅವ್ರು ಯಾರು ಅಂತ. ಇವ್ರು ಬರಕ್ ಕೇಳಿ. ಇವ್ರು ಅದೇ ಜಾಗ ಬೇರೆ ಬಂದವ್ರೆ, ಯಾಕೆ ರೈತರನ್ನ ಮಾತಾಡ್ತಾ ಹೋಗ್ಯವ್ರೆ? ಇದು ಇವಾಗ ಏನು ರೆಡ್ ಝೋನ್ ಮಾಡಿ ದೊಡ್ಡ ಮನುಷ್ಯ ಉಳಿಸ್ಬಿಟ್ಟವ್ರು ಇಡೀ ದೇಶ ಮಾಡ್ಬಿಟ್ರಿ. ರೆಡ್ ಝೋನ್ ನೀವು ಇಲ್ಲಿ ರೈತರ ಬದುಕನ್ನು ಹಾಳು ಮಾಡೋದಲ್ಲ, ರಾಜಕೀಯ ಮಾಡಕ್ ಬಂದಿದ್ದೀರಾ? ದಯವಿಟ್ಟು ಇದನ್ನೆಲ್ಲ ಪ್ರಚಾರ ಮಾಡಬೇಕು. ನಾವು ಇಲ್ಲೇ ಕಾಯ್ತೇವೆ. ಎಷ್ಟೊತ್ತು ಬಂದರೆ ಬರಲಿ ಅವರು. ಅಂದ್ರೆ ನಮ್ ನೋವು ಎಷ್ಟಿದೆ ಕೇಳಕ್ ಧೈರ್ಯ ಇಲ್ಲ ಅವ್ರಿಗೆ. ನಿಲ್ಸಕ್ಕೆ ಧೈರ್ಯ ಇಲ್ಲ ರೀ. ನಿಜವಾದ ರೈತರು ರಾಜಕೀಯ ಮಾಡೋಕ್ಕೋಸ್ಕರ ಶೋ ಕೊಡೋರಿಗೆಲ್ಲ ತಗೋಬೇಡಿ ಸರ್. ಮೀಡಿಯಾದ ಮುಂದೆ ಬನ್ನಿ ಸರ್ ಪ್ಲೀಸ್. ರಿಕ್ವೆಸ್ಟ್ ಸರ್, ನಿಮ್ಮಲ್ಲಿ ಸತ್ಯ ಸಂಗತಿಗಳ ತಿಳ್ಕೊಳ್ಳಿ. ಬಂದು ನೀವು ಸತ್ಯನ ತಿಳ್ಕೊಂಡ್ರೆ ಬರೀ ಶೋ ಕೊಡೋದು ಮಾತ್ರ ಮೀಡಿಯಾ ತೋರಿಸ್ತೀರಾ ಸರ್? ನೋವಾಗ್ತಿದೆ ನಮ್ಗೆ. ಇಷ್ಟು ದಿನಗಳ ಕಾಲ ಶಾಂತಿಯುತವಾಗಿ ಬಹಿರಂಗದಲ್ಲಿ ತುಂಬಾ ಅದ್ಭುತವಾಗಿ ನಮ್ಮ ನಾಯಕರುಗಳು ಪ್ರಶ್ನೆ ಕೊಟ್ಟಿದ್ರು. ನೀವು ಯಾವುದೇ ತರದ ಗರ್ಭೆ ಮಾಡ್ಕೋಬೇಡಿ, ಯಾವುದೇ ತರದ ಏನೇ ಆದ್ರೆ ಎಷ್ಟೇ ಮಾತಾಡಲಿ ಕೂಡ ಕೆಟ್ಟ ಸುಮಂತರ ಮಾಡಬೇಡ ಅಂತ ಹೇಳಿ ನಮ್ಮ ನಾಯಕರ ಬಾಲನವರು ನಮ್ಗೆಲ್ಲ ಸಮಾಧಾನವಾಗಿ ನಮ್ಗೆ ಎಲ್ಲರೂ ತಿಳಿಯಿದೆ. ಸುಮ್ಮನೆ ರೈತರನ್ನ ಮಾತಾಡ್ತೀವಿ, ಕುತ್ಕೊಂಡು ಚರ್ಚೆ ಮಾಡ್ತೀವಿ, ಅವ್ರಿಗೆ ಇಷ್ಟ ಆದ್ರೆ ಮಾಡೋಣ ಅಂತ ಹೇಳಿ ಅವ್ರು ನಮ್ಗೆಲ್ಲರೂ ಹೇಳಿ ನಾವು ಸುಮ್ಮನೆ ಇದ್ವಿ. ಇಷ್ಟು ದಿನ ಸುಮ್ಮನೆ ಇದ್ದಂತ ವ್ಯಕ್ತಿಗಳು ಇವತ್ತು ಸ್ವಾಭಿಮಾನಿಯಾಗಿ ಬಂದಿದ್ದಾರೆ ಅಂದ್ರೆ ತಾಕತ್ತಿನ ಬಲ ಇದೇ. ಮಂಜೂರು ಹೇಳ್ತಾರ ತಾಕತ್ ಏನು ಅಂತ, ತಾಕತ್ತಿನ ಬಲ ತೋರಿಸಲಿಕ್ಕೆ ಸ್ವಾಭಿಮಾನಿಗಳಾಗಿ ಹೊರಗಡೆ ಬಂದಿದ್ದೀವಿ ನಾವು ರೈತರುಗಳಾಗಿ. ಇವತ್ತು ನಾನು ದಲಿತ ಮುಖಂಡನಾಗಿ ಮಾತಾಡೋಕೆ ಇಷ್ಟೇನೆ. ದಲಿತರ ಭೂಮಿ 30 ಲಕ್ಷ 40 ಲಕ್ಷಕ್ಕೆ ದಲ್ಲಾಳಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ. ದಲ್ಲಾಳಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ. ಇವತ್ತು 2.5 ಕೋಟಿ ಕುಮಾರಸ್ವಾಮಿ ತಗೊಳಕ್ಕೆ ತಾಕತ್ತಿದ್ರೆ ದಲಿತರ ಭೂಮಿನ ತಗೊಳಕ್ಕೆ ತಾಕತ್ತಿದ್ರೆ. ಈಗ 32 ಎಕರೆ 2008 ಟೌನ್ಶಿಪ್ ಅನೌನ್ಸ್ಮೆಂಟ್ ಮಾಡಿ 2008ಕ್ಕೆ 32 ಎಕರೆ ಹೆಂಗ್ರಿ ಬಂತು ಅವ್ರಿಗೆ ಜಾಗ? ಹೆಂಗ್ರಿ ಬಂತು ಜಾಗ? ಅದನ್ನ ಪ್ರಶ್ನೆ ಮಾಡಿ ಸರ್ ಮೀಡಿಯಾದವ್ರು ನೀವು. ಅದು ದಲಿತರ ಭೂಮಿ ಸರ್, ಖಾತೆ ಕಂದ ಇಂಡಿಯಾ ಕೇಳಿ ಸರ್. ದಲಿತರ ಭೂಮಿನ 32 ಎಕರೆ ಜಾಗ ಕೇಳಿ ಸರ್. ತಗೊಳಕ್ಕೆ 2.5 ಕೋಟಿ ಕೊಟ್ಟಿ ದಲಿತ ಭೂಮಿ 1000 ಎಕರೆ ಜಾಗ ಮೇಲೆ ತಗೊಳಕ್ಕೆ ತಾಕತ್ತಿದ್ರೆ ಅದ್ ಬಿಟ್ಬಿಟ್ಟು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ, ರಾಜಕೀಯ ಮತಗಳನ್ನ ತಗೊಳಕ್ಕೋಸ್ಕರ ನೀವು ಇಲ್ಲಿ ಬಂದು ರೈತರಿಗೆ ಗರ್ಭೆ ಹಬ್ಸೋದ ಕೆಲಸ ಮಾಡಬೇಡಿ. ದಯವಿಟ್ಟು ನೀವು ನಿಜವಾದ ಮಣ್ಣಿನ ಮಕ್ಕಳಾದ್ರೆ ನೀವು ಒಬ್ಬರೇ ಬಂದು ಬನ್ನಿ ಕುತ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ಅವ ನಿಮ್ಗೆ ಒಪ್ಕೊತೀನಿ ಮಣ್ಣಿನ ಮಗ ಅಂತ ಸುಮ್ಮನೆ ಬಂದ್ಬಿಟ್ಟು ಶೋ ಕೊಟ್ಬಿಟ್ಟು ಎಲ್ಲರಿಗೂ ಎತ್ತಿ ಕೊಟ್ಬಿಟ್ಟು ಎಲ್ಲರೂ ಸೃಷ್ಟಿ ಮಾಡಕ್ ಹೋಗ್ತೀರಾ ಅಂದ್ರೆ ನೀವು ಯಾವ ರೀತಿ ಮಣ್ಣಿನ ಮಗ ಆಗ್ತೀರಾ? ನೀವು ಹೆಂಗ್ರೆ ಆಗ್ತೀರಾ ಮಣ್ಣಿನ ಮಗ? ನೀವು ಗರ್ಭೆ ಹಬ್ಸಕ್ ಬಿಟ್ಬಿಟ್ಟು ಇವತ್ತು ನೀವು ಇಡೀ ರಾಜಕಾರಣದಲ್ಲೆಲ್ಲ ನಿಂತ್ಕೊಂಡು ನಾನು ರೈತರ ಪರ ಅಂದ್ರೆ ನೀವು ರೈತರಿಗೋಸ್ಕರ ಏನ್ ಮಾಡಿದಿರ ಅಂತ ತೋರಿಸಿ ಸರ್. 2006ನೇ ಉತ್ತರ ಕೊಡಿ. ನೀವು 2006ನೇ ಉತ್ತರ ಕೊಡಕ್ ಆಗ್ತಾರೆ ನಿಮ್ ಕೈಯಲ್ಲಿ. ಇವತ್ತು ಗಲಭೆ ಸೃಷ್ಟಿ ಮಾಡ್ತಾ ಇದ್ದೀರಾ ತಾಕತ್ತಿದ್ರೆ ಅಂತ ಮಾಡಿ ಸರ್. ಪೊಲೀಸ್ ಸಿಬ್ಬಂದಿ ವರ್ಗ ನಿಮ್ಗೆ ಆಕ್ಷೇಪ ಇದೆ, ಕಾನೂನು ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನೀವು ರಕ್ಷಣೆ ಮಾಡಕ್ಕಿದ್ರೆ ಅವ್ರ ತಾಕತ್ತಿನ ದಮ್ಮಿದೆ ಅಂತ ಕೇಳಿದ್ಮೇಲೆ ಯಾಕೆ ಸರ್ ಎಫ್ಐಆರ್ ಮಾಡಿಲ್ಲ ಪೊಲೀಸ್ ಸಿಬ್ಬಂದಿ ವರ್ಗ? ಗಲಭೆ ಸೃಷ್ಟಿ ಮಾಡಕ್ ಮಾಡಲ್ಲ, ಸೆಕ್ಷನ್ ಮಾಡಲ್ಲ ನಿಮ್ಮ ಮೇಲೆ. ದಯವಿಟ್ಟು ನಿಮ್ಮ ಮೇಲೆ ಕೆಟ್ಟ ಬೋಧ